ಇರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಕ್ರೈಸ್ಟ್ನ ನೇಮಕಾತಿಯ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಅಪ್ಡೇಟ್ಗಳನ್ನು ಕೊಟ್ಟಿದ್ದೀವಿ. ಎಷ್ಟು ಭಾಷಾ ಶಿಕ್ಷಕರ ಹುದ್ದೆಗಳನ್ನು ಕಾಲಪ್ ಮಾಡ್ತಾ ಇದ್ದಾರೆ, ಓಕೆನಾ. ಸೊ ಜೊತೆಗೆ ಅಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ C&R ರೂಲ್ಸ್ಗಳನ್ನು ಸಹಿತನೂ ಕೂಡ ಕೊಟ್ಟಿದ್ದೆ. ಸೊ ಇವಾಗ ಎಲ್ಲ ಹುದ್ದೆಗಳಿಗೆ ಕಂಪಲ್ಸರಿ ಪೇಪರ್ ಅಂತ ಕರೀತಾರೆ. ಪೇಪರ್ 1 ಸಾಮಾನ್ಯ ಅಧ್ಯಯನದಲ್ಲಿ ಯಾವೆಲ್ಲ ಸಿಲೆಬಸನ್ನು ಕವರ್ ಮಾಡಿದ್ದಾರೆ ಅಂತ ನೋಡೋಣ. ಇದು ಲಾಸ್ಟ್ ಇಯರಲ್ಲಿ ಇರ್ತಕ್ಕಂಥದ್ದು ಸಿಲೆಬಸ್ ಇನ್ನೂ ಆ್ಯಡ್ ಆಗ್ಬೋದು, ಬಟ್ ಡಿಲೀಟ್ ಆಗ್ತಕ್ಕಂಥ ಸಾಧ್ಯತೆ ಇಲ್ಲ. ಇದನ್ನು ಪ್ರಿಪೇರಾಗಿ ಇಟ್ಕೊಂಡು ತಾವುಗಳು ಹೆಚ್ಚು ಚೆನ್ನಾಗಿ ಓದಿದರೆ ಇನ್ನೂ ಕೂಡ ನಿಮಗೆ ಖಂಡಿತವಾಗಿರ್ತಕ್ಕಂಥ ಒಳ್ಳೆಯ ಅಂಕಗಳು ನಿಮಗೆ ಸಿಗ್ತವೆ. ಓಕೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಲೈನಪ್ ಮಾಡ್ತಾ ಇರ್ತಾರೆ. ಸೊ ದಯಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ನೋಡೋಣ ಏನೆಲ್ಲ ಪೇಪರ್ 1ನಲ್ಲಿ ಕವರ್ ಮಾಡಿದ್ದಾರೆ ಅನ್ನೋದನ್ನು. ಸೊ ಫಸ್ಟ್ ಇದೆ ಅಬ್ಜೆಕ್ಟಿವ್ ಟೈಪ್ ಮಲ್ಟಿಪಲ್ ಕ್ವಶನ್ಸ್ ಆನ್ ಜನರಲ್ ಅವೇರ್ನೆಸ್, ಸಾಮಾನ್ಯ ಗ್ರಹಿಕೆ, ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್, ಸಾಮಾನ್ಯ ಬುದ್ಧಿಮತ್ತೆ ಮತ್ತು ಕಾರಣಿ ಕೊಡೋದು. ನ್ಯೂಮರಿಕಲ್ ಅಬಿಲಿಟಿ ಇದೆ, ಸಂಖ್ಯಾಶಾಸ್ತ್ರದ ಬಗ್ಗೆ ಇರತಕ್ಕಂಥ ಬುದ್ಧಿಮತ್ತೆ, ಮೆಂಟಲ್ ಎಬಿಲಿಟಿ, ಟೀಚಿಂಗ್ ಆಪ್ಟಿಟ್ಯೂಡ್, ಮಾನಸಿಕ ಸಾಮರ್ಥ್ಯ, ಬೋಧನಾ ನೈಪುಣ್ಯತೆ, ಜನರಲ್ ಇಂಗ್ಲೀಷ್, ಸಾಮಾನ್ಯ ಇಂಗ್ಲೀಷ್, ಜನರಲ್ ಕನ್ನಡ, ಜನರಲ್ ನಾಲೆಡ್ಜ್. ಸೊ ಇಷ್ಟು ಏನಾಗದಪ್ಪ ಅಂತಂದ್ರೆ ಕವರನ್ನು ಮಾಡಿದ್ದಾರೆ ಫಸ್ಟ್ ಪೇಪರಲ್ಲಿ. ಸೊ ಅದರಲ್ಲಿ ಮತ್ತೆ ಏನು ಕೊಟ್ಟಿದ್ದಾರೆ ಅಂದರೆ ದ ಜನರಲ್ ಪೇಪರ್ ಆನ್ ಜನರಲ್ ಇಂಗ್ಲೀಷ್ ಆ್ಯಂಡ್ ಜನರಲ್ ಕನ್ನಡ ಟು ನಾರ್ಮಲಿ ಕನ್ಫರ್ಮ್ ದ ಮಿನಿಮಮ್ ಸ್ಟ್ಯಾಂಡರ್ಡ್ ಎಕ್ಸ್ಪೆಕ್ಟ್ ಸ್ಟೂಡೆಂಟ್ ಹೂ ಹ್ಯಾಸ್ ಪ್ಯಾಸ್ಡ್ ದ ಬ್ಯಾಚುಲರ್ ಡಿಗ್ರಿ ಎಕ್ಸಾಮಿನೇಷನ್ ಆಫ್ ಯೂನಿವರ್ಸಿಟಿ. ಇಲ್ಲಿ ಜನರಲ್ ಇಂಗ್ಲೀಷ್ ಆಗಿರ್ಬೋದು ಮತ್ತು ಜನರಲ್ ಕನ್ನಡ ಈ ಎರಡು ಟಾಪಿಕ್ನಲ್ಲಿ ಕವರ್ ಮಾಡಿರ್ತಕ್ಕಂಥ ಸಿಲೆಬಸ್ ಏನಾಗಿರ್ತದಪ್ಪ ಅಂದ್ರೆ ನಿಮ್ಮ ಬ್ಯಾಚುಲರ್ ಡಿಗ್ರಿಗೆ ಸಂಬಂಧಪಟ್ಟಂತೆ ಕನಿಷ್ಠ ಜ್ಞಾನವನ್ನು ಉಳ್ಳ ಪ್ರಶ್ನೆಗಳು ಇರ್ತವೆ. ಇಟ್ ಈಸ್ ಇಂಟೆಂಡೆಡ್ ಟು ಟೆಸ್ಟ್ ಕ್ಯಾಂಡಿಡೇಟ್ಸ್ ನಾಲೆಡ್ಜ್ ಆಫ್ ಇಂಗ್ಲೀಷ್ ಆ್ಯಂಡ್ ಕನ್ನಡ ಇನ್ ಗ್ರಾಮರ್. ಸೊ ವಿಶೇಷವಾಗಿ ಕನ್ನಡ ಮತ್ತು ಇಂಗ್ಲೀಷ್ನ ವ್ಯಾಕರಣವನ್ನು ಪರೀಕ್ಷೆ ಮಾಡೋದು ಉದ್ದೇಶ ಇದೆ. ಇದರಲ್ಲಿ ವೊಕ್ಯಾಬುಲರಿ, ಸ್ಪೆಲ್ಲಿಂಗ್, ಸಿನೋಮೀಸ್, ಹೀಸ್ ಅ ಪವರ್ ಟು ಅಂಡರ್ಸ್ಟ್ಯಾಂಡ್ ದ ಕಾಂಪ್ರಿಹೆಂಡ್ ಇಂಗ್ಲೀಷ್ ಆ್ಯಂಡ್ ಕನ್ನಡ ಲ್ಯಾಂಗ್ವೇಜ್ ಆ್ಯಂಡ್ ಈಸ್ ಅಬಿಲಿಟಿ ಟು ಡಿಸ್ಕ್ರಿಮಿನೇಟ್ ಬಿಟ್ವೀನ್ ಕರೆಕ್ಟ್ ಆ್ಯಂಡ್ ಇನ್ಕರೆಕ್ಟ್ ಯೂಸೇಜಸ್. ಸೊ ವಿಶೇಷವಾಗಿ ಶಬ್ದ ಸಂಪತ್ತಾಗಿರ್ಬೋದು, ವರ್ತನೆಗಳಾಗಿರ್ಬೋದು, ಇಟ್ ಮೀನ್ಸ್ ಒತ್ತಕ್ಷರಗಳಾಗಿರ್ಬೋದು, ಸಮಾನಾರ್ಥಕ ಪದಗಳಾಗಿರ್ಬೋದು, ಕೊಟ್ಟ ಒಂದು ವಾಕ್ಯ ವೃಂದಗಳನ್ನು ಗ್ರಹಿಕೆ ಮಾಡಿ ಉತ್ತರಗಳನ್ನು ಕೊಡೋದು, ಸರಿಯಾದ ಪದ ಬಳಕೆ, ವಾಕ್ಯ ಬಳಕೆಗಳನ್ನು ಮಾಡ್ತಕ್ಕಂಥದ್ದು ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ. ಸೊ ಮತ್ತು ಜನರಲ್ ನಾಲೆಜಲ್ಲಿ ಕವರ್ ಮಾಡಿರ್ತಕ್ಕಂಥ ಅಂಶಗಳಲ್ಲಿ ಫೇಮಸ್ ಬುಕ್ಸ್ ಆ್ಯಂಡ್ ಆಥರ್ಸ್, ಪ್ರಸಿದ್ಧ ಪುಸ್ತಕಗಳು ಮತ್ತು ಲೇಖಕರು, ಇಂಪಾರ್ಟೆಂಟ್ ಇನ್ವೆನ್ಷನ್ಸ್ ಆ್ಯಂಡ್ ಡಿಸ್ಕವರೀಸ್, ಪ್ರಮುಖ ಸಂಶೋಧನೆಗಳು ಮತ್ತು ಅನ್ವೇಷಣೆಗಳು, ಬೇಸಿಕ್ ಸೈನ್ಸ್, ಸಾಮಾನ್ಯ ವಿಜ್ಞಾನ, ಸೈಂಟಿಫಿಕ್ ಫಿನೋಮಿಯಾ, ಸೊ ವೈಜ್ಞಾನಿಕವಾಗಿರ್ತಕ್ಕಂಥ ಹೆಸರುಗಳಿದ್ದಾವೆ, ಹೈಜೀನ್ ಆ್ಯಂಡ್ ಫಿಸಿಯಾಲಜಿ ಇದೆ, ಸೊ ನೈರ್ಮಲ್ಯತೆ ಮತ್ತು ಮಾನವನ ಶರೀರಶಾಸ್ತ್ರ, ಕಾರ್ನಾಲಜಿ ಆಫ್ ದ ಇವೆಂಟ್ ಆಫ್ ದ ವರ್ಲ್ಡ್ ಹಿಸ್ಟ್ರಿ, ಸೊ ವಿಶ್ವ ಇತಿಹಾಸದಲ್ಲಿನ ಕಾಲಾನುಕ್ರಮದ ಘಟನೆಗಳು, ಗ್ಲಿಮ್ಸಸ್ ಆಫ್ ಇಂಡಿಯನ್ ಹಿಸ್ಟ್ರಿ, ಭಾರತದ ಇತಿಹಾಸದ ಸಂಕ್ಷಿಪ್ತ ತಿರುಳು ಅಂತ ಕೇಳಿದ್ದಾರೆ. ಆಮೇಲೆ ನೆಕ್ಸ್ಟ್ ಜಿಯೋಗ್ರಫಿಕಲ್ ಟರ್ಮ್ಸ್ ಇದ್ದಾವೆ, ಭೌಗೋಳಿಕ ಪರಿಕಲ್ಪನೆಗಳು, ಸ್ಪೋರ್ಟ್ಸ್ ಕ್ರೀಡೆ, ಅದು ಕೂಡ ಇಂಟರ್ನ್ಯಾಷನಲ್ ಮತ್ತು ನ್ಯಾಷನಲ್ ಫಿಗರ್ಸ್ ಇದ್ದಾವೆ, ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಸಂಖ್ಯೆಗಳು, ಅವಾರ್ಡ್ಸ್ ಇದ್ದಾವೆ, ಹಾನರ್ಸ್ ಇದ್ದಾವೆ, ಪ್ರೈಸಸ್ ಪ್ರಶಸ್ತಿಗಳು, ಪುರಸ್ಕಾರಗಳು, ಇಂಡಿಯನ್ ಕಲ್ಚರಲ್ ಇದೆ, ಭಾರತೀಯ ಸಂಸ್ಕೃತಿ ಇದೆ, ಲ್ಯಾಂಡ್ ಆ್ಯಂಡ್ ಪೀಪಲ್, ಸೊ ಜನರು ಮತ್ತು ಇಲ್ಲಿರ್ತಕ್ಕಂಥ ಭೂಬಳಕೆ, ಫೆಸ್ಟಿವಲ್ಸ್ ಹಬ್ಬಗಳು, ಫಿಸಿಕಲ್ ಜಿಯೋಗ್ರಫಿ ಪ್ರಾಕೃತಿಕ ಭೂಗೋಳಶಾಸ್ತ್ರ, ಪಾಪ್ಯುಲೇಷನ್ ಜನಸಂಖ್ಯಾಶಾಸ್ತ್ರ, ಲಿಟ್ರಸಿ ಸಾಕ್ಷರತೆ, ನ್ಯಾಚುರಲ್ ರೀಸನ್ಸ್ ಪ್ರಾಕೃತಿಕ ವಿಭಾಗಗಳು, ನ್ಯಾಚುರಲ್ ರಿಸೋರ್ಸಸ್ ಪ್ರಾಕೃತಿಕ ಸಂಪನ್ಮೂಲಗಳು, ಫುಡ್ ಕ್ರಾಪ್ಸ್ ಆಹಾರಧಾನ್ಯಗಳು, ನಾನ್ ಫುಡ್ ಕ್ರಾಪ್ಸ್ ಆಹಾರ ಧಾನ್ಯೇತರಾಗಿರ್ತಕ್ಕಂಥ ಹಬ್ಬಗಳು, ಇಟ್ ಮೀನ್ಸ್ ವಾಣಿಜ್ಯೇತರ ಬೆಳೆಗಳು, ಮೇಜರ್ ಇಂಡಸ್ಟ್ರೀಸ್ ಪ್ರಮುಖ ಕೈಗಾರಿಕೆಗಳು, ಪ್ರಾಜೆಕ್ಟ್ಸ್ ವಿವಿಧೋದ್ದೇಶ ಯೋಜನೆಗಳು, ಪಬ್ಲಿಕ್ ಅಂಡರ್ಟೇಕಿಂಗ್ಸ್ ಸಾರ್ವಜನಿಕ ಬಳಕೆ, ಇಂಡಿಯನ್ ಆರ್ಟ್ ಭಾರತೀಯ ಕಲೆ, ಆರ್ಟಿಸ್ಟ್ಸ್ ಆಫ್ ರಿಕಗ್ನೈಜೇಷನ್ ಮುಖ್ಯವಾಗಿರ್ತಕ್ಕಂಥ ಕಲೆಗಾರರಿದ್ದಾರೆ, ಕ್ಲಾಸಿಕಲ್ ಅವಾರ್ಡ್ಸ್ ಫಾರ್ ವೇರಿಯಸ್ ಅಚೀವ್ಮೆಂಟ್ಸ್ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದವರಿಗೆ ಕೊಡ್ತಕ್ಕಂಥ ಪುರಸ್ಕಾರಗಳು, ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಷನ್ ಶಿಕ್ಷಣದ ಬಗ್ಗೆ ಇರತಕ್ಕಂಥ ರಾಷ್ಟ್ರೀಯ ನೀತಿಗಳು, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಭಾರತೀಯ ಸಂವಿಧಾನ, ಮೇಜರ್ ಐಟಮ್ಸ್ ಮುಖ್ಯವಾಗಿರ್ತಕ್ಕಂಥ ಪರಿಕಲ್ಪನೆಗಳಲ್ಲಿ ಯೂನಿಯನ್ ಗೌರ್ಮೆಂಟ್ ಕೇಂದ್ರ ಸರ್ಕಾರ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ ರಾಜ್ಯ ಸರ್ಕಾರ, ಕ್ಯಾಬಿನೆಟ್ಸ್ ಇದೆ, ಸಚಿವ ಸಂಪುಟ ಇದೆ, ಇಂಡಿಯನ್ ಲೀಡರ್ಸ್ ಆಫ್ ಇಂಟರ್ನ್ಯಾಷನಲ್ ಆ್ಯಂಡ್ ನ್ಯಾಷನಲ್ ರಿಕಗ್ನಿಜೇಷನ್, ಸೊ ಭಾರತೀಯ ನಾಯಕರು ಅವರು ವಿಶೇಷವಾಗಿ ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಗುರುತನ್ನು ಹೊಂದಿದವರು, ಹೂ ಈಸ್ ಹೂ ಇಂಡಿಯಾ ಭಾರತದಲ್ಲಿ ಯಾರು ಓಕೆನಾ, ಕರೆಂಟ್ ಇಂಟರ್ನ್ಯಾಷನಲ್ ಅಫೇರ್ಸ್, ಸೊ ಪ್ರಚಲಿತ ಅಂತಾರಾಷ್ಟ್ರೀಯ ಘಟನೆಗಳು, ಇಂಡಿಯಾಸ್ ಫಾರಿನ್ ರಿಲೇಷನ್ಶಿಪ್ ಭಾರತದ ವಿದೇಶಾಂಗ ವ್ಯವಹಾರದ ನೀತಿ, ಕರೆಂಟ್ ನ್ಯಾಷನಲ್ ಅಫೇರ್ಸ್ ರಾಷ್ಟ್ರೀಯ ಪ್ರಚಲಿತ ಘಟನೆಗಳಂತ ಕೊಟ್ಟಿದ್ದಾರೆ. ಇಷ್ಟು ಏನಾಗಿತ್ತಪ್ಪ ಅಂದರೆ ಕ್ರೈಸ್ಟ್ನಲ್ಲಿ ನಡೀತಕ್ಕಂಥ ಅದು FD ಆಗಿರ್ಬೋದು, ಫಿಸಿಕಲ್ ಟೀಚರ್ ಆಗಿರ್ಬೋದು, ಕನ್ನಡ ಇಂಗ್ಲೀಷ್ ಹಿಂದಿ, ಸಮಾಜ ವಿಜ್ಞಾನ ಗಣಿತ, ಓಕೆನಾ, ವಾರ್ಡನ್ಸ್ಗಳಾಗಿರ್ಬೋದು, P ಮಾಸ್ಟರ್ಸ್ ಆಗಿರ್ಬೋದು, ಇವ್ರಿಗೆಲ್ಲ ಇರ್ತಕ್ಕಂಥ ಒಂದು
ಫಸ್ಟ್ ಪೇಪರ್ದಲ್ಲಿರ್ತಕ್ಕಂಥ ಸಿಲೆಬಸನ್ನು ಕೊಟ್ಟಿದ್ದೀನಿ. ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಖಂಡಿತವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಬುಕ್ಸ್ಗಳನ್ನು ಓದಬೇಕು ಅನ್ನೋದನ್ನು ಹೇಳ್ತೀನಿ. ಫಸ್ಟ್ ಎಲ್ಲರೂ ಏನು ಮಾಡಿ ಅಂತಂದರೆ ಡೈಲಿ ಕರೆಂಟ್ ಅಫೇರ್ಸ್ಗಳನ್ನು ಟಚ್ ಮಾಡ್ತಾಯಿರಿ. ಅದು ಪ್ರಜಾವಾಣಿ ಪೇಪರ್ಗಳಾಗಿರ್ಬೋದು ಅಥವಾ ಡೈಲಿ ಬರ್ತಕ್ಕಂಥ ನ್ಯೂಸ್ ಹಿಂಟ್ಸ್ಗಳಾಗಿರ್ಬೋದು, ಅವುಗಳನ್ನು ನೋಟ್ಔಟ್ ಮಾಡ್ಕೊಡ್ರಿ. ಒಂದು ಮಿಲೇನಿಯಂ ಸಾಮಾನ್ಯ ಅಧ್ಯಯನವನ್ನು ಓದ್ರಿ. ನಾನು ಓದಿದ್ದಕ್ಕಂಥದ್ದು ಅದೇ ಏನಪ್ಪ ಅಂತಂದರೆ ಮಿಲೇನಿಯಂ ಸಾಮಾನ್ಯ ಅಧ್ಯಯನ. ಆಮೇಲೆ ಇಲ್ಲಿರ್ತಕ್ಕಂಥ ವಿಶೇಷವಾಗಿ ಹಿಸ್ಟ್ರಿ ಆಗಿರ್ಬೋದು, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಗಿರ್ಬೋದು, ಓಕೆನಾ, ಆಮೇಲೆ ಜಿಯೋಗ್ರಫಿ ಆಗಿರ್ಬೋದು, ಇವೆಲ್ಲ ನೀವೇನು ಮಾಡಬೇಕಪ್ಪ ಅಂತಂದ್ರೆ ಆಪ್ಷನಲಲ್ಲಿ ಓದಿರ್ತೀರಿ, ಅವೇ ಘಟನೆಗಳು ಬರ್ತಾವೆ. ಇನ್ನು ಸೈನ್ಸ್ನಲ್ಲಿ ನೋಡಬೇಕಾದ್ರೆ 4G ಸೈನ್ಸ್ ಅಂತ ಒಂದು ಭಾರಿ ಬೆಟರ್ ಆಗಿರ್ತಕ್ಕಂಥ ಪುಸ್ತಕದ 4G ಸೈನ್ಸ್ಗಳನ್ನು ಓದ್ಕೊಡ್ರಿ. ಓಕೆ, ನೆಕ್ಸ್ಟ್ ನೂತನ ಚಾಣಕ್ಯ ಅಂತ ಬರ್ತದಲ್ಲ, ಪಾಟೀಲ್ ಅವ್ರದ್ದು, ಬಿಜಾಪುರ ಅವ್ರದ್ದು ನೂತನ ಚಾಣಕ್ಯ. ಚಾಣಕ್ಯ ಕನಜ ಬೇರೆ, ನೂತನ ಚಾಣಕ್ಯ ಬೇರೆ ಅಲ್ವಾ? ಎಸ್, ನೂತನ ಚಾಣಕ್ಯ ಇದೆ. ಅದನ್ನು ಪಾಟೀಲ್ ಸರ್ ಅವ್ರದ್ದು ಇದೆ ನೋಡಿ, ಅದನ್ನು ಓದ್ಕೊಡ್ರಿ. ಆಮೇಲೆ ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಗಂಗಾಧರ್ ಅವ್ರದ್ದು ಪುಸ್ತಕಗಳನ್ನು ಓದ್ಕೊಡ್ರಿ, ಅದು ಕೂಡ ಬರ್ತದೆ. ಜಿಯೋಗ್ರಫಿಯಲ್ಲಿ ನಿಮಗೆ ಬೇಕಾಗಿತ್ತಂದರೆ ನೀವು ರಂಗನಾಥ್ ಅವ್ರದ್ದು ಓದ್ಬೋದು. ಜಿಯೋಗ್ರಫಿಯಲ್ಲಿ ಬಂದಿರತಕ್ಕಂಥದ್ದು ರಂಗನಾಥ್ ಅವ್ರದ್ದು ಭಾರಿ ಟೆಕ್ಸ್ಟ್ ಬುಕ್ ಬೆಟರ್ ಇದೆ. ಅದನ್ನು ಕೂಡ ನೀವೇನು ಮಾಡ್ಬೋದು, ರೆಫರ್ ಮಾಡ್ಬೋದು. ವಿಶೇಷವಾಗಿ ಈ ಪರಿಕಲ್ಪನೆಗಳು 6ರಿಂದ 12ನೇ ತರಗತಿಗೆ ಸಂಬಂಧಪಟ್ಟಂತೆ ಬೇಸಿಕ್ ಆಗಿರ್ತಕ್ಕಂಥ ಟರ್ಮ್ಗಳು ಇರ್ತಾವೆ, ಅವುಗಳನ್ನೆಲ್ಲ ಒಂದು ಕಡೆ ಓದ್ಕೊಡ್ರಿ. ಓಕೆನಾ, ಚೆನ್ನಾಗಿ ಕನ್ನಡದ ವ್ಯಾಕರಣ, ಇಂಗ್ಲೀಷ್ ವ್ಯಾಕರಣ. ಆಲ್ರೆಡಿ ನಾನು ಒಂದು TET 122 ಮಾರ್ಕ್ಸ್ ಹಾಕಿದ್ದೀನಿ. ಅಲ್ಲಿ ನಾನು ಯಾವೆಲ್ಲ TETಗಾಗಿ ಬುಕ್ಸ್ಗಳನ್ನು ಓದಿದೆ ಅನ್ನೋದನ್ನು ಒಂದು ವಿಡಿಯೋ ಮಾಡಿದ್ದೀನಿ. ನಾನೇ 122 ಸ್ಕೋರ್ ಮಾಡಿದ್ದೀನಿ TETಯಲ್ಲಿ. ಓಕೆ, 2015ರಲ್ಲಿ. ಅಲ್ಲಿ ನಾನು ಯಾವೆಲ್ಲ ಬುಕ್ಸ್ ಓದಿದ್ದೀನಿ ಅನ್ನೋದನ್ನು ಕೊಟ್ಟಿದ್ದೀನಿ. ಆ ವಿಡಿಯೋದ ಲಿಂಕನ್ನು ಸಹಿತ ಕೊಡ್ತೀನಿ, ಅದನ್ನು ರೆಫರ್ ಮಾಡಿ ಆ ವಿಡಿಯೋಗಳನ್ನು ವಾಚ್ ಮಾಡಿ. ಅಲ್ಲಿ ಭಾಳಷ್ಟು ಒಳ್ಳೆಯ ಪುಸ್ತಕಗಳನ್ನು ನಾನು ಹೇಳಿದ್ದೀನಿ. ಅಷ್ಟು ಓದಿದ್ರು ಕೂಡ ನಿಮಗೆ ಫಸ್ಟ್ ಪೇಪರಲ್ಲಿ ಆಗ್ತದೆ. ನಾನು ಕೂಡ ಕೆಲವೊಂದು ಆಯ್ದ ಘಟಕಗಳ ಮೇಲೆ ನಿಮಗೆ ವಿಡಿಯೋಗಳನ್ನು ಕೊಡ್ತಾ ಹೋಗ್ತೀನಿ. ನಮ್ಮ ವಾಟ್ಸಪ್ ಚಾನಲ್ ಅದ, ಟೆಲಿಗ್ರಾಮ್ ಗ್ರೂಪ್ ಅದ, ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ. ದಯಮಾಡಿ ಅವುಗಳಿಗೆ ಬಂದು ವಿಸಿಟ್ ಮಾಡಿ. ಅಲ್ಲಿ PDF ಫೈಲ್ಗಳನ್ನು ನಿಮಗೆ ಎಲ್ಲವುಗಳನ್ನು ಕೂಡ ಮೆಟೀರಿಯಲ್ಸ್ಗಳನ್ನು ಕೊಡ್ತಾ ಹೋಗ್ತೀವಿ, ಅವುಗಳನ್ನು ನೋಡಿ ಅಂತ ಹೇಳ್ತಾ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ನಾನು ಸಿಗ್ತೀನಿ ಕ್ರೈಸ್ಟ್ನ ಇನ್ನೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋದೊಂದಿಗೆ. ಇದೆಲ್ಲ ಸಿಲೆಬಸ್ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಈ ಸಿಲೆಬಸನ್ನು ಸಹಿತ ನಾನು ನನ್ನದೇ ಆಗಿರ್ತಕ್ಕಂಥ ವಾಟ್ಸಪ್ ಚಾನಲ್ ಆಗಿರ್ಬೋದು ಮತ್ತು ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿರ್ತೀನಿ. ಚೆನ್ನಾಗಿ ಬರ್ಕೊಡ್ರಿ, ಯಾಕಂದರೆ ಸಿಲೆಬಸ್ ಇರಲಿಲ್ಲ ಅಂದರೆ ನಿಮಗೆ ಏನೂ ಮಾಡಲಿಕ್ಕೆ ಬರೋದಿಲ್ಲ. ಮೇನ್ ಇರ್ತಕ್ಕಂಥದ್ದೇ ಸಿಲೆಬಸ್. ಓಕೆನಾ, ಸಿಲೆಬಸ್ ಇತ್ತಂದ್ರೇ ಕೆಲಸ ಆಗೋದು. ಯಾಕಂದರೆ ನಿಮಗೆ ಎಕ್ಸಾಮನ್ನು ಕಟ್ಟಿರ್ತೀನಿ ಅಂದರೆ ಸಿಲೆಬಸ್ಸೇ ಗೊತ್ತಾಗಿರೋದಿಲ್ಲ ಭಾಳ ಮಂದಿಗೆ. ಹೀಗಾಗಿ ಸಿಲೆಬಸ್ಸನ್ನು ಬೇಸಿಕಾಗಿ ಇಟ್ಕೊಡ್ರಿ. ಬೇಸಿಕಾಗಿ ಇಟ್ಟಿರ್ತಕ್ಕಂಥ ಸಿಲೆಬಸ್ ಮೇಲೆ ನೀವೇನು ಮಾಡಿರಿ, ಪ್ರಿಪೇರ್ ಮಾಡಿಕೊಡ್ರಿ. ಚೆನ್ನಾಗಿ ಓದಿದ್ದೆ ಆದರೆ ಒಳ್ಳೆಯ ಅಂಕಗಳು ನಿಮಗೆ ಸಿಗ್ತವೆ. ಆಪ್ಷನಲ್ದಲ್ಲೂ ಕೂಡ ವಿಡಿಯೋಗಳನ್ನು ಲೈನಪ್ ಮಾಡ್ತಾರೆ, ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ